ಎಸ್ ನಮ್ಮ ಜೊತೆಗೆ ಪ್ರತ್ಯೇಕ ದರ್ಶಿದರೆ ಏನಾಯ್ತು ಘಟನೆ ಅಂತ ಕೇಳೋಣ ಸರ್. ಎಷ್ಟು ಗಂಟೆ ಬೆಂಕಿ ಆಯಿತು, ಏನು ಕಾರಣ ಏನಂತ? 10 ಸರ್. ಒಂದು ಬಾಕ್ಸಿಂದ ಅದು ಸ್ಪ್ಲಿಟ್ ಆಗಿ ಒಂದೇ ಒಂದು ಬಾಕ್ಸ್ ಕೆಮಿಕಲ್ ಬಾಟ್ಲಿಂದ ಏನೋ ರಿಯಾಕ್ಷನ್ ಆಗಿ ಅಡೆ ಬಿದ್ದು ಡ್ಯಾಮೇಜ್ ಆಗಿ ಈ ಥರ ಆಗಿದೆ ಸರ್. ಪರ್ಫ್ಯೂಮ್ ಇದರಿಂದ ಆಗಿತ್ತಾ, ಹೇಗಿದೆ ಬೆಂಕಿ? ಕಾಸ್ಮೆಟಿಕ್ ಅದು ಸ್ಪಿರಿಟ್ ಇರ್ತಾರೆ ಸರ್, ಕೆಮಿಕಲ್ಲು. ಒಂದು ಬಾಕ್ಸಿಂದ ಆಗಿ ಒಂದು ಗೋಡನಿಂದ ಇನ್ನೊಂದು ಗೋಡನ್ಗೆ ಅಕ್ಕಪಕ್ಕ ಗೋಡನ್ಗಳಿಗೆ, ಪಾರ್ಟೇಷನ್ ಗೋಡನ್ಗಳಿಗೆ ಬೆಂಕಿ ಎತ್ಕೊಂಡು ದೊಡ್ಡ ಮಟ್ಟದಲ್ಲಿ ಆಗಿದೆ ಸರ್ ಇದು. ಇಲ್ಲಿ ಯಾವ್ಯಾವ ಗೋಡನ್ ಇದ್ವು, ಏನೇನು ವಸ್ತುಗಳಿದ್ವು ಅಂತೀನಿ? AC ಮತ್ತು ಪರ್ಫ್ಯೂಮ್, ಕಾಸ್ಮೆಟಿಕ್ಕು ಮತ್ತು ಪೆಡಿಗ್ರಿ, ಮೆಟರ್ನರಿಗೆ ಸಂಬಂಧಪಟ್ಟಿದ್ದು ಫುಡ್ ಇನ್ ಮೆಟೀರಿಯಲ್ ಇತ್ತು ಸರ್, ಮ್ಯಾಟ್ರಸ್ಸು. ಎಷ್ಟು ಗಂಟೆ? ಬೆಳಗ್ಗೆ 10 ಗಂಟೆಗೆ ಆಯ್ತಾ? 10 11 ಗಂಟೆ. ಓಕೆ. ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಯ್ತು? ಏನಾದರೂ ಜನಕ್ಕೆ? ಏನಾಗಿಲ್ಲ ಸರ್, ಯಾರಿಗೂ ಏನಾಗಿಲ್ಲ ಸರ್. ಮೂವರಿಗೆ ಗಂಭೀರ ಗಾಯ ಆಗಿದೆ ಅಂತ ಕೇಳಿ? ಏನಿಲ್ಲ ಸರ್, ಅವೆಲ್ಲ ಸುಳ್ಳು ಸರ್. ಇಲ್ಲಿ ನಾವು ಪ್ರತ್ಯಕ್ಷದರ್ಶಿಗಳು, ನಾವು ಇಲ್ಲೇ ಇದ್ದೀವಿ ಸರ್, ಇದೇ ಗ್ರಾಮದಲ್ಲಿ ಇರ್ತೀವಿ. ಆಜು ಬಾಜು 100 ಮೀಟರ್ ಇದ್ದೀವಿ. ಬೆಂಕಿ ಗೊತ್ತಾಗಿದ ತಕ್ಷಣ ನಾವು ಇಲ್ಲಿ ಬಂದಿದ್ದೀವಿ ಸರ್. ಯಾರಿಗಿಲ್ಲ. ಸುತ್ತಮುತ್ತ ಏನಾದರೂ ಸಿಲಿಂಡರ್ ಬ್ಲಾಸ್ಟು ಏನಾದರೂ ಆಯ್ತಾ? ಏನಾದರೂ ಈ ಕಂಪನಿದು ಬ್ಲೂ ಸ್ಟಾರ್ ಸಂಬಂಧಪಟ್ಟ ಸ್ಮಾಲ್ ಸಿಲಿಂಡರ್ಗಳು ಕೆಮಿಕಲ್ ಇದ್ದಿದ್ದು ಬ್ಲಾಸ್ಟ್ ಆಗಿದೆ ಸರ್. ಅದು ಒಳಗಡೆ ಬ್ಲಾಸ್ಟ್ ಆಗಿದೆ, ಯಾರಿಗೂ ತೊಂದರೆ ಆಗಿಲ್ಲ ಸರ್. ಮತ್ತೆ ಪಕ್ಕದಲ್ಲಿ ಸಿಲಿಂಡರ್ ಗೋಡನ್ ಇದೆ ಅಂತ ಕೇಳ್ಪಟ್ಟಿವಿ. ಅದೆಲ್ಲ ಖಾಲಿ ಮಾಡಿಸಿದ್ದೀವಿ ಸರ್. ಅದೆಲ್ಲ ಖಾಲಿ ಆಗಿದೆ. ಗಾಡಿಗಳೆಲ್ಲ ಇತ್ತು, ಟ್ರಕ್ಗಳೆಲ್ಲ ಅದನ್ನು ಲಿಫ್ಟ್ ಮಾಡಿದ್ದೀವಿ ಸರ್, ಆಚೆ ಕಡೆಗೆ ಲಿಫ್ಟ್ ಮಾಡಿದ್ದೀವಿ. ಗೋಡನೆಲ್ಲ ಖಾಲಿ ಮಾಡಿಸಿದ್ರೆ ಹಾಗಾದ್ರೆ? ಹೌದು ಸರ್. ಮತ್ತೆ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಈಗ? ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ನಷ್ಟ ಆಗಿದೆ ಸರ್, ನಮ್ಮ ಗೋಡನ್ ಮಾಲೀಕರು ನಮ್ಮವ್ರಿಗೆ ನಷ್ಟ ಆಗಿದೆ, ನಮ್ಮ ಗ್ರಾಮಸ್ಥರಿಗೆ ನಷ್ಟ, ಗ್ರಾಮಕ್ಕೆ ನಷ್ಟ ಆದಂಗೆ ಸರ್ ಇದು. ಸಡನ್ ಆಗಿದೆ, ಹೇಗೆ ಸರ್ ಆಗಿತ್ತಂತ? ಸಡನ್ ಆಗಿದೆ ಸರ್, ಆಕಸ್ಮಿಕ ಬೆಂಕಿ. ಸೇಫ್ಟಿ ಮೆಜರ್ಟಿ ಏನು ತೆಗೆದುಕೊಂಡಿಲ್ವಾ ಅಂತ? ಏನಾದರೂ ಡಿವೈಸ್ ಇತ್ತು, ಇವತ್ತು ಪವರ್ ತೆಗೆದಿದ್ದಾರೆ. ಅದು ಆನ್ ಮಾಡೋ ಫೈರ್ ಎಕ್ಸ್ಟೆನ್ಷನ್ ಇದ್ದಾರೆ, ಸೇಫ್ಟಿ ಮಾಡಿದ್ದಾರೆ, NOC ಎಲ್ಲ ಇದೆ ಫೈರ್ದು. ಅದನ್ನು ಆನ್ ಮಾಡೋ ಸಮಯದಲ್ಲಿ ಪವರ್ ತೆಗೆದಿದ್ದಾರೆ ಸರ್, ಇದು ಬೆಸ್ಕಮ್ಮರು. ಆಮೇಲೆ ತಿರ್ಗಿ ಮತ್ತೆ ಪವರ್ ಬಂದಿದೆ, ಆನ್ ಮಾಡೋಷ್ಟೊತ್ತಿಗೆ ಮತ್ತೆ ಬೆಸ್ಕಮ್ಮರ್ ಇದು ಬೆಂಕಿ ಗೊತ್ತಾಗಿದೆ ಸರ್, ಅವರು ಆಫ್ ಮಾಡಿದ್ದಾರೆ ಸರ್. ಫೈರ್ ಸೇಫ್ಟಿ ತಗೊಂಡಿದ್ರೆ, ಬಟ್ ಕರೆಂಟ್ ಇದ್ದಿಲ್ಲ. ಕರೆಂಟ್ ಇರಲಿಲ್ಲ ಸರ್, ಆ ಟೈಮಲ್ಲಿ ಕರೆಂಟ್ ಇರಲಿಲ್ಲ ಸರ್. ಇವತ್ತು ಭಾನುವಾರ ಆಗಿರೋದ್ರಿಂದ ಕರೆಂಟ್ ತೆಗೆದಿದ್ದಾರೆ ಸರ್ ಬೆಸ್ಕಮ್ಮರು. ಅದರಿಂದ ಈ ಒಂದು ಘಟನೆ ಆಯ್ತು, ದೊಡ್ಡ ಮಟ್ಟದ ಘಟನೆ ಅಂತ ಹೇಳ್ಬೋದಾ, ಹೇಗೆ ಸರ್? ಹೇಳೋದಕ್ಕೆ ಬರಲ್ಲ ಸರ್, ಅದು ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಬಟ್ ಒಳಗಡೆ ಬಾಕ್ಸ್ ಬಿದ್ದ ಅವರು ಹುಷಾರಾಗಿ ನಮ್ಗೆ ಯಾರನ್ನ ತಿಳಿಸಿದ್ರು, ನಾವು ಯಾರನ್ನ ಬಂದು ಫೈರ್ ಇದು ಮಾಡ್ತಾ ಇದ್ದೋ. ಆ ಟೈಮಲ್ಲಿ ಕರೆಂಟ್ ಹೋಗಿದೆ ಸರ್, ಕರೆಂಟ್ ಹೋಗಿ ಹಿಂಗಾಗಿದೆ ಸರ್. ಒಳಗಡೆ ಯಾರು ಇಲ್ವಾ ಆ ಟೈಮಲ್ಲಿ? ಇದ್ರಂತೆ ಸರ್, 3-4 ಜನ ಇದ್ರು, ಆಚೆ ಓಡ್ ಬಂದಿದೆ ಸರ್ ಬೈಕೆ. ಇದಿಷ್ಟು ಗ್ರಾಮಸ್ಥರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆಗೆ ಪ್ರತ್ಯೇಕ ದರ್ಶಿದರೆ ಏನಾಯ್ತು ಘಟನೆ ಅಂತ ಕೇಳೋಣ ಸರ್. ಎಷ್ಟು ಗಂಟೆ ಬೆಂಕಿ ಆಯಿತು, ಏನು ಕಾರಣ ಏನಂತ? 11 ಗಂಟೆ ಸರ್. ಒಂದು ಬಾಕ್ಸಿಂದ ಅದು ಸ್ಪ್ಲಿಟ್ ಆಗಿ ಒಂದೇ ಒಂದು ಬಾಕ್ಸ್ ಕೆಮಿಕಲ್ ಬಾಟ್ಲಿಂದ ಏನೋ ರಿಯಾಕ್ಷನ್ ಆಗಿ ಅಡೆ ಬಿದ್ದು ಡ್ಯಾಮೇಜ್ ಆಗಿ ಈ ಥರ ಆಗಿದೆ ಸರ್. ಪರ್ಫ್ಯೂಮ್ ಇದರಿಂದ ಆಗಿತ್ತಾ, ಹೇಗಿದೆ ಬೆಂಕಿ? ಕಾಸ್ಮೆಟಿಕ್ ಅದು ಸ್ಪಿರಿಟ್ ಇರ್ತಾರೆ ಸರ್, ಕೆಮಿಕಲ್ಲು. ಒಂದು ಬಾಕ್ಸಿಂದ ಆಗಿ ಒಂದು ಗೋಡನಿಂದ ಇನ್ನೊಂದು ಗೋಡನ್ಗೆ ಅಕ್ಕಪಕ್ಕ ಗೋಡನ್ಗಳಿಗೆ, ಪಾರ್ಟೇಷನ್ ಗೋಡನ್ಗಳಿಗೆ ಬೆಂಕಿ ಎತ್ಕೊಂಡು ದೊಡ್ಡ ಮಟ್ಟದಲ್ಲಿ ಆಗಿದೆ ಸರ್ ಇದು. ಇಲ್ಲಿ ಯಾವ್ಯಾವ ಗೋಡನ್ ಇದ್ವು, ಏನೇನು ವಸ್ತುಗಳಿದ್ವು ಅಂತೀನಿ? AC ಮತ್ತು ಪರ್ಫ್ಯೂಮ್, ಕಾಸ್ಮೆಟಿಕ್ಕು ಮತ್ತು ಪೆಡಿಗ್ರಿ, ಮೆಟರ್ನರಿಗೆ ಸಂಬಂಧಪಟ್ಟಿದ್ದು ಫುಡ್ ಇನ್ ಮೆಟೀರಿಯಲ್ ಇತ್ತು ಸರ್, ಮ್ಯಾಟ್ರಸ್ಸು. ಎಷ್ಟು ಗಂಟೆ? ಬೆಳಗ್ಗೆ 10 ಗಂಟೆಗೆ ಆಯ್ತಾ? 10 11 ಗಂಟೆ. ಓಕೆ. ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಯ್ತು? ಏನಾದರೂ ಜನಕ್ಕೆ? ಏನಾಗಿಲ್ಲ ಸರ್, ಯಾರಿಗೂ ಏನಾಗಿಲ್ಲ ಸರ್. ಮೂವರಿಗೆ ಗಂಭೀರ ಗಾಯ ಆಗಿದೆ ಅಂತ ಕೇಳಿ? ಏನಿಲ್ಲ ಸರ್, ಅವೆಲ್ಲ ಸುಳ್ಳು ಸರ್. ಇಲ್ಲಿ ನಾವು ಪ್ರತ್ಯಕ್ಷದರ್ಶಿಗಳು, ನಾವು ಇಲ್ಲೇ ಇದ್ದೀವಿ ಸರ್, ಇದೇ ಗ್ರಾಮದಲ್ಲಿ ಇರ್ತೀವಿ. ಆಜು ಬಾಜು 100 ಮೀಟರ್ ಇದ್ದೀವಿ. ಬೆಂಕಿ ಗೊತ್ತಾಗಿದ ತಕ್ಷಣ ನಾವು ಇಲ್ಲಿ ಬಂದಿದ್ದೀವಿ ಸರ್, ಯಾರಿಗಿಲ್ಲ. ಸುತ್ತಮುತ್ತ ಏನಾದರೂ ಸಿಲಿಂಡರ್ ಬ್ಲಾಸ್ಟು ಏನಾದರೂ ಆಯ್ತಾ? ಏನಾದರೂ ಈ ಕಂಪನಿದು ಬ್ಲೂ ಸ್ಟಾರ್ ಸಂಬಂಧಪಟ್ಟ ಸ್ಮಾಲ್ ಸಿಲಿಂಡರ್ಗಳು ಕೆಮಿಕಲ್ ಇದ್ದಿದ್ದು ಬ್ಲಾಸ್ಟ್ ಆಗಿದೆ ಸರ್. ಅದು ಒಳಗಡೆ ಬ್ಲಾಸ್ಟ್ ಆಗಿದೆ, ಯಾರಿಗೂ ತೊಂದರೆ ಆಗಿಲ್ಲ ಸರ್. ಮತ್ತೆ ಪಕ್ಕದಲ್ಲಿ ಸಿಲಿಂಡರ್ ಗೋಡನ್ ಇದೆ ಅಂತ ಕೇಳ್ಪಟ್ಟಿವಿ. ಅದೆಲ್ಲ ಖಾಲಿ ಮಾಡಿಸಿದ್ದೀವಿ ಸರ್, ಅದೆಲ್ಲ ಖಾಲಿ ಆಗಿದೆ. ಗಾಡಿಗಳೆಲ್ಲ ಇತ್ತು, ಟ್ರಕ್ಗಳೆಲ್ಲ ಅದನ್ನು ಲಿಫ್ಟ್ ಮಾಡಿದ್ದೀವಿ ಸರ್, ಆಚೆ ಕಡೆಗೆ ಲಿಫ್ಟ್ ಮಾಡಿದ್ದೀವಿ. ಗೋಡನೆಲ್ಲ ಖಾಲಿ ಮಾಡಿಸಿದ್ರೆ ಹಾಗಾದ್ರೆ? ಹೌದು ಸರ್. ಮತ್ತೆ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಈಗ? ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ನಷ್ಟ ಆಗಿದೆ ಸರ್, ನಮ್ಮ ಗೋಡನ್ ಮಾಲೀಕರು ನಮ್ಮವ್ರಿಗೆ ನಷ್ಟ ಆಗಿದೆ, ನಮ್ಮ ಗ್ರಾಮಸ್ಥರಿಗೆ ನಷ್ಟ, ಗ್ರಾಮಕ್ಕೆ ನಷ್ಟ ಆದಂಗೆ ಸರ್ ಇದು. ಸಡನ್ ಆಗಿದೆ, ಹೇಗೆ ಸರ್ ಆಗಿತ್ತಂತ? ಸಡನ್ ಆಗಿದೆ ಸರ್, ಆಕಸ್ಮಿಕ ಬೆಂಕಿ. ಸೇಫ್ಟಿ ಮೆಜರ್ಟಿ ಏನು ತೆಗೆದುಕೊಂಡಿಲ್ವಾ ಅಂತ? ಏನಾದರೂ ಡಿವೈಸ್ ಇತ್ತು, ಇವತ್ತು ಪವರ್ ತೆಗೆದಿದ್ದಾರೆ. ಅದು ಆನ್ ಮಾಡೋ ಫೈರ್ ಎಕ್ಸ್ಟೆನ್ಷನ್ ಇದ್ದಾರೆ, ಸೇಫ್ಟಿ ಮಾಡಿದ್ದಾರೆ, NOC ಎಲ್ಲ ಇದೆ ಫೈರ್ದು. ಅದನ್ನು ಆನ್ ಮಾಡೋ ಸಮಯದಲ್ಲಿ ಪವರ್ ತೆಗೆದಿದ್ದಾರೆ ಸರ್, ಇದು ಬೆಸ್ಕಮ್ಮರು. ಆಮೇಲೆ ತಿರ್ಗಿ ಮತ್ತೆ ಪವರ್ ಬಂದಿದೆ, ಆನ್ ಮಾಡೋಷ್ಟೊತ್ತಿಗೆ ಮತ್ತೆ ಬೆಸ್ಕಮ್ಮರ್ ಇದು ಬೆಂಕಿ ಗೊತ್ತಾಗಿದೆ ಸರ್, ಅವರು ಆಫ್ ಮಾಡಿದ್ದಾರೆ ಸರ್. ಫೈರ್ ಸೇಫ್ಟಿ ತಗೊಂಡಿದ್ರೆ, ಬಟ್ ಕರೆಂಟ್ ಇದ್ದಿಲ್ಲ. ಕರೆಂಟ್ ಇರಲಿಲ್ಲ ಸರ್, ಆ ಟೈಮಲ್ಲಿ ಕರೆಂಟ್ ಇರಲಿಲ್ಲ ಸರ್. ಇವತ್ತು ಭಾನುವಾರ ಆಗಿರೋದ್ರಿಂದ ಕರೆಂಟ್ ತೆಗೆದಿದ್ದಾರೆ ಸರ್ ಬೆಸ್ಕಮ್ಮರು. ಅದರಿಂದ ಈ ಒಂದು ಘಟನೆ ಆಯ್ತು, ದೊಡ್ಡ ಮಟ್ಟದ ಘಟನೆ ಅಂತ ಹೇಳ್ಬೋದಾ, ಹೇಗೆ? ಸರ್ ಹೇಳೋದಕ್ಕೆ ಬರಲ್ಲ ಸರ್, ಅದು ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಬಟ್ ಒಳಗಡೆ ಬಾಕ್ಸ್ ಬಿದ್ದ ಅವರು ಹುಷಾರಾಗಿ ನಮ್ಗೆ ಯಾರನ್ನ ತಿಳಿಸಿದ್ರು, ನಾವು ಯಾರನ್ನ ಬಂದು ಫೈರ್ ಇದು ಮಾಡ್ತಾ ಇದ್ದೋ. ಆ ಟೈಮಲ್ಲಿ ಕರೆಂಟ್ ಹೋಗಿದೆ ಸರ್, ಕರೆಂಟ್ ಹೋಗಿ ಹಿಂಗಾಗಿದೆ ಸರ್. ಒಳಗಡೆ ಯಾರು ಇಲ್ವಾ ಆ ಟೈಮಲ್ಲಿ? ಇದ್ರಂತೆ ಸರ್, 3-4 ಜನ ಇದ್ರು, ಆಚೆ ಓಡ್ ಬಂದಿದೆ ಸರ್ ಬೈಕೆ. ಇದಿಷ್ಟು ಗ್ರಾಮಸ್ಥರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆಗೆ ಪ್ರತ್ಯೇಕ ದರ್ಶಿದರೆ ಏನಾಯ್ತು ಘಟನೆ ಅಂತ ಕೇಳೋಣ ಸರ್. ಎಷ್ಟು ಗಂಟೆ ಬೆಂಕಿ ಆಯಿತು, ಏನು ಕಾರಣ ಏನಂತ? 11 ಗಂಟೆ ಸರ್. ಒಂದು ಬಾಕ್ಸಿಂದ ಅದು ಸ್ಪ್ಲಿಟ್ ಆಗಿ ಒಂದೇ ಒಂದು ಬಾಕ್ಸ್ ಕೆಮಿಕಲ್ ಬಾಟ್ಲಿಂದ ಏನೋ ರಿಯಾಕ್ಷನ್ ಆಗಿ ಅಡೆ ಬಿದ್ದು ಡ್ಯಾಮೇಜ್ ಆಗಿ ಈ ಥರ ಆಗಿದೆ ಸರ್. ಪರ್ಫ್ಯೂಮ್ ಇದರಿಂದ ಆಗಿತ್ತಾ, ಹೇಗಿದೆ ಬೆಂಕಿ? ಕಾಸ್ಮೆಟಿಕ್ ಅದು ಸ್ಪಿರಿಟ್ ಇರ್ತಾರೆ ಸರ್, ಕೆಮಿಕಲ್ಲು. ಒಂದು ಬಾಕ್ಸಿಂದ ಆಗಿ ಒಂದು ಗೋಡನಿಂದ ಇನ್ನೊಂದು ಗೋಡನ್ಗೆ ಅಕ್ಕಪಕ್ಕ ಗೋಡನ್ಗಳಿಗೆ, ಪಾರ್ಟೇಷನ್ ಗೋಡನ್ಗಳಿಗೆ ಬೆಂಕಿ ಎತ್ಕೊಂಡು ದೊಡ್ಡ ಮಟ್ಟದಲ್ಲಿ ಆಗಿದೆ ಸರ್ ಇದು. ಇಲ್ಲಿ ಯಾವ್ಯಾವ ಗೋಡನ್ ಇದ್ವು,
ಏನೇನು ವಸ್ತುಗಳಿದ್ದು ಬಂತಿಲ್ಲಿ? ಎ ಸಿ ಮತ್ತು ಪರ್ಫ್ಯೂಮ್ ಕಾಸ್ಮೆಟಿಕ್ಕು ಮತ್ತು ಪೆಡಿಗ್ರಿ ಮೆಟರ್ನರಿಗೆ ಸಂಬಂಧಪಟ್ಟಿದ್ದು ಫುಡ್ ಇನ್ ಮೆಟೀರಿಯಲ್ ಇತ್ತು ಸರ್. ಮ್ಯಾಟ್ರಸ್ಸು ಎಷ್ಟು ಗಂಟೆ? ಬೆಳಗ್ಗೆ 10 ಗಂಟೆಗೆ ಆಯ್ತಾ? 10:15 11 ಗಂಟೆ. ಓಕೆ. ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಯ್ತು? ಏನಾದರೂ ಜನಕ್ಕೆ? ಏನಾಗಿಲ್ಲ ಸರ್, ಯಾರಿಗೂ ಏನೂ ಆಗಿಲ್ಲ ಸರ್. ಮೂವರಿಗೆ ಗಂಭೀರ ಗಾಯ ಆಗಿದೆ ಅಂತ ಕೇಳಿ. ಏನಿಲ್ಲ ಸರ್, ಅವೆಲ್ಲ ಸುಳ್ಳು ಸರ್. ಇಲ್ಲಿ ನಾವು ಪ್ರತ್ಯಕ್ಷದರ್ಶಿಗಳು, ನಾವು ಇಲ್ಲೇ ಇದ್ದೀವಿ ಸರ್, ಇದೇ ಗ್ರಾಮದಲ್ಲಿ ಇರ್ತೀವಿ. ಆಜು ಬಾಜು 100 ಮೀಟರ್ ಇದ್ದೀವಿ. ಬೆಂಕಿ ಗೊತ್ತಾಗಿದ ತಕ್ಷಣ ನಾವು ಇಲ್ಲಿ ಬಂದಿದ್ದೀವಿ ಸರ್. ಯಾರಿಗೇನಿಲ್ಲ. ಸುತ್ತಮುತ್ತ ಏನಾದರೂ ಸಿಲಿಂಡರ್ ಬ್ಲಾಸ್ಟು ಏನಾದರೂ ಆಯ್ತಾ? ಏನಾದರೂ ಈ ಕಂಪನಿದು ಬ್ಲೂ ಸ್ಟಾರ್ ಸಂಬಂಧಪಟ್ಟ ಸ್ಮಾಲ್ ಸಿಲಿಂಡರ್ಗಳು ಕೆಮಿಕಲ್ ಇದ್ದಿದ್ದು ಬ್ಲಾಸ್ಟ್ ಆಗಿದೆ ಸರ್. ಅದು ಒಳಗಡೆ ಬ್ಲಾಸ್ಟ್ ಆಗಿದೆ, ಯಾರಿಗೂ ತೊಂದರೆ ಆಗಿಲ್ಲ ಸರ್. ಮತ್ತೆ ಪಕ್ಕದಲ್ಲಿ ಸಿಲಿಂಡರ್ ಗೋಡನ್ ಇದೆ ಅಂತ ಕೇಳ್ಪಟ್ಟಿವಿ. ಅದೆಲ್ಲ ಖಾಲಿ ಮಾಡಿಸಿದ್ದೀವಿ ಸರ್. ಅದೆಲ್ಲ ಖಾಲಿ ಆಗಿದೆ. ಗಾಡಿಗಳೆಲ್ಲ ಇತ್ತು, ಟ್ರಕ್ಗಳೆಲ್ಲ ಅದನ್ನು ಲಿಫ್ಟ್ ಮಾಡಿದ್ದೀವಿ ಸರ್. ಆಚೆ ಕಡೆಗೆ ಲಿಫ್ಟ್ ಮಾಡಿದ್ದೀವಿ. ಗೋಡನ್ನೆಲ್ಲ ಖಾಲಿ ಮಾಡಿಸಿದ್ರೆ ಹಾಗಾದ್ರೆ? ಹೌದು ಸರ್. ಮತ್ತೆ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲಿಗ ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ನಷ್ಟ ಆಗಿದೆ ಸರ್. ನಮ್ಮ ಗೋಡನ್ ಮಾಲೀಕರು ನಮ್ಮವ್ರಿಗೆ ನಷ್ಟ ಆಗಿದೆ. ನಮ್ಮ ಗ್ರಾಮಸ್ಥರಿಗೆ ನಷ್ಟ, ಗ್ರಾಮಕ್ಕೆ ನಷ್ಟ ಆದಂಗೆ ಸರ್. ಇದು ಸಡನ್ ಆಗಿ ಆಗಿದೆ. ಹೇಗೆ ಸರ್ ಆಗಿತ್ತಂತ? ಸಡನ್ ಆಗಿದೆ ಸರ್, ಆಕಸ್ಮಿಕ ಬೆಂಕಿ. ಅಲ್ಲಿ ಇವರು ಸೇಫ್ಟಿ ಮೆಜರ್ಟಿ ಏನು ತೆಗೆದುಕೊಂಡಿಲ್ವಾ ಅಂತ ಏನಾದರೂ? ಸೇಫ್ಟಿ ಡಿವೈಸ್ ಇತ್ತು, ಇವತ್ತು ಪವರ್ ತೆಗೆದಿದ್ದಾರೆ. ಅದು ಆನ್ ಮಾಡೋ ಫೈರ್ ಎಕ್ಸ್ಟೆನ್ಷನ್ ಇದ್ದಾರೆ, ಸೇಫ್ಟಿ ಮಾಡಿದ್ದಾರೆ. NOC ಎಲ್ಲ ಇದೆ ಫೈರ್ದು. ಅದನ್ನು ಆನ್ ಮಾಡೋ ಸಮಯದಲ್ಲಿ ಪವರ್ ತೆಗೆದಿದ್ದಾರೆ ಸರ್ ಇದು ಬೆಸ್ಕಾಮರು. ಆಮೇಲೆ ತಿರ್ಗಿ ಮತ್ತೆ ಪವರ್ ಬಂದಿದೆ. ಆನ್ ಮಾಡೋ ಸೊತ್ತಿಗೆ ಮತ್ತೆ ಬೆಸ್ಕಾಮರ್ ಇದು ಬೆಂಕಿ ಗೊತ್ತಾಗಿದೆ ಸರ್, ಅವರು ಆಫ್ ಮಾಡಿದ್ದಾರೆ ಸರ್. ಫೈರ್ ಸೇಫ್ಟಿ ತಗೊಂಡಿದ್ರೆ, ಬಟ್ ಕರೆಂಟ್ ಇದ್ದಿಲ್ಲ. ಕರೆಂಟ್ ಇರಲಿಲ್ಲ ಸರ್, ಆ ಟೈಮಲ್ಲಿ ಕರೆಂಟ್ ಇರಲಿಲ್ಲ ಸರ್. ಇವತ್ತು ಭಾನುವಾರ ಆಗಿರೋದ್ರಿಂದ ಕರೆಂಟ್ ತೆಗೆದಿದ್ದಾರೆ ಸರ್ ಬೆಸ್ಕಾಮರು. ಅದರಿಂದ ಈ ಒಂದು ಘಟನೆ ಆಯ್ತು, ದೊಡ್ಡ ಮಟ್ಟದ ಘಟನೆ ಅಂತ ಹೇಳ್ಬೋದಾ? ಹೇಗೆ ಸರ್ ಹೇಳೋದಕ್ಕೆ ಬರಲ್ಲ ಸರ್, ಅದು ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಬಟ್ ಒಳಗಡೆ ಬಾಕ್ಸ್ ಬಿದ್ದ ಅವರು ಹುಷಾರಾಗಿ ನಮ್ಗೆ ಯಾರನ್ನ ತಿಳಿಸಿದ್ರು, ನಾವು ಯಾರನ್ನ ಬಂದು ಫೈರ್ ಇದು ಮಾಡ್ತಾ ಇದ್ದೋ. ಆ ಟೈಮಲ್ಲಿ ಕರೆಂಟ್ ಹೋಗಿದೆ ಸರ್. ಕರೆಂಟ್ ಹೋಗಿ ಹಿಂಗಾಗಿದೆ ಸರ್. ಒಳಗಡೆ ಯಾರು ಇಲ್ವಾ ಆ ಟೈಮಲ್ಲಿ? ಇದ್ರಂತೆ ಸರ್, 3-4 ಜನ ಇದ್ರು. ಆಚೆ ಓಡ್ ಬಂದಿದೆ ಸರ್ ಬೈಕೆ. ಇದಿಷ್ಟು ಗ್ರಾಮಸ್ಥರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಪ್ರತ್ಯೇಕ ದರ್ಶಿದ್ರೆ ಏನಾಯ್ತು ಘಟನೆ ಅಂತ ಕೇಳೋಣ. ಸರ್, ಎಷ್ಟು ಗಂಟೆ ಬೆಂಕಿ ಆಯಿತು? ಏನು ಕಾರಣ ಏನಂತ? 11 ಗಂಟೆ ಸರ್. ಒಂದು ಬಾಕ್ಸಿಂದ ಅದು ಸ್ಪ್ಲಿಟ್ ಆಗಿ ಒಂದೇ ಒಂದು ಬಾಕ್ಸ್ ಕೆಮಿಕಲ್ ಬಾಟ್ಲಿಂದ ಏನೋ ರಿಯಾಕ್ಷನ್ ಆಗಿ ಅಡೆ ಬಿದ್ದು ಡ್ಯಾಮೇಜ್ ಆಗಿ ಈ ಥರ ಆಗಿದೆ ಸರ್. ಪರ್ಫ್ಯೂಮ್ ಇದರಿಂದ ಆಗಿತ್ತಾ? ಹೇಗಿದೆ ಬೆಂಕಿ? ಕಾಸ್ಮೆಟಿಕ್ ಅದು ಸ್ಪಿರಿಟ್ ಇರ್ತಾರೆ ಸರ್, ಕೆಮಿಕಲ್ಲು. ಒಂದು ಬಾಕ್ಸಿಂದ ಆಗಿ ಒಂದು ಗೋಡನಿಂದ ಇನ್ನೊಂದು ಗೋಡನ್ಗೆ ಅಕ್ಕಪಕ್ಕ ಗೋಡನ್ಗಳಿಗೆ, ಪಾರ್ಟೇಷನ್ ಗೋಡನ್ಗಳಿಗೆ ಬೆಂಕಿ ಎತ್ಕೊಂಡು ದೊಡ್ಡ ಮಟ್ಟದಲ್ಲಿ ಆಗಿದೆ ಸರ್. ಇದು ಇಲ್ಲಿ ಯಾವ್ಯಾವ ಗೋಡನ್ ಇದ್ವು? ಏನೇನು ವಸ್ತುಗಳಿದ್ದು ಬಂತಿಲ್ಲ? ಎ ಸಿ ಮತ್ತು ಪರ್ಫ್ಯೂಮ್ ಕಾಸ್ಮೆಟಿಕ್ಕು ಮತ್ತು ಪೆಡಿಗ್ರಿ ಮೆಟರ್ನರಿಗೆ ಸಂಬಂಧಪಟ್ಟಿದ್ದು ಫುಡ್ ಇನ್ ಮೆಟೀರಿಯಲ್ ಇತ್ತು ಸರ್. ಮ್ಯಾಟ್ರಸ್ಸು ಎಷ್ಟು ಗಂಟೆ? ಬೆಳಗ್ಗೆ 10 ಗಂಟೆಗೆ ಆಯ್ತಾ? 10:15 11 ಗಂಟೆ. ಓಕೆ. ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಯ್ತು? ಏನಾದರೂ ಜನಕ್ಕೆ? ಏನಾಗಿಲ್ಲ ಸರ್, ಯಾರಿಗೂ ಏನೂ ಆಗಿಲ್ಲ ಸರ್. ಮೂವರಿಗೆ ಗಂಭೀರ ಗಾಯ ಆಗಿದೆ ಅಂತ ಕೇಳಿ. ಏನಿಲ್ಲ ಸರ್, ಅವೆಲ್ಲ ಸುಳ್ಳು ಸರ್. ಇಲ್ಲಿ ನಾವು ಪ್ರತ್ಯಕ್ಷದರ್ಶಿಗಳು, ನಾವು ಇಲ್ಲೇ ಇದ್ದೀವಿ ಸರ್, ಇದೇ ಗ್ರಾಮದಲ್ಲಿ ಇರ್ತೀವಿ. ಆಜು ಬಾಜು 100 ಮೀಟರ್ ಇದ್ದೀವಿ. ಬೆಂಕಿ ಗೊತ್ತಾಗಿದ ತಕ್ಷಣ ನಾವು ಇಲ್ಲಿ ಬಂದಿದ್ದೀವಿ ಸರ್. ಯಾರಿಗೇನಿಲ್ಲ. ಸುತ್ತಮುತ್ತ ಏನಾದರೂ ಸಿಲಿಂಡರ್ ಬ್ಲಾಸ್ಟು ಏನಾದರೂ ಆಯ್ತಾ? ಏನಾದರೂ ಈ ಕಂಪನಿದು ಬ್ಲೂ ಸ್ಟಾರ್ ಸಂಬಂಧಪಟ್ಟ ಸ್ಮಾಲ್ ಸಿಲಿಂಡರ್ಗಳು ಕೆಮಿಕಲ್ ಇದ್ದಿದ್ದು ಬ್ಲಾಸ್ಟ್ ಆಗಿದೆ ಸರ್. ಅದು ಒಳಗಡೆ ಬ್ಲಾಸ್ಟ್ ಆಗಿದೆ, ಯಾರಿಗೂ ತೊಂದರೆ ಆಗಿಲ್ಲ ಸರ್. ಮತ್ತೆ ಪಕ್ಕದಲ್ಲಿ ಸಿಲಿಂಡರ್ ಗೋಡನ್ ಇದೆ ಅಂತ ಕೇಳ್ಪಟ್ಟಿವಿ. ಅದೆಲ್ಲ ಖಾಲಿ ಮಾಡಿಸಿದ್ದೀವಿ ಸರ್. ಅದೆಲ್ಲ ಖಾಲಿ ಆಗಿದೆ. ಗಾಡಿಗಳೆಲ್ಲ ಇತ್ತು, ಟ್ರಕ್ಗಳೆಲ್ಲ ಅದನ್ನು ಲಿಫ್ಟ್ ಮಾಡಿದ್ದೀವಿ ಸರ್. ಆಚೆ ಕಡೆಗೆ ಲಿಫ್ಟ್ ಮಾಡಿದ್ದೀವಿ. ಗೋಡನ್ನೆಲ್ಲ ಖಾಲಿ ಮಾಡಿಸಿದ್ರೆ ಹಾಗಾದ್ರೆ? ಹೌದು ಸರ್. ಮತ್ತೆ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲಿಗ? ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ನಷ್ಟ ಆಗಿದೆ ಸರ್. ನಮ್ಮ ಗೋಡನ್ ಮಾಲೀಕರು ನಮ್ಮವ್ರಿಗೆ ನಷ್ಟ ಆಗಿದೆ. ನಮ್ಮ ಗ್ರಾಮಸ್ಥರಿಗೆ ನಷ್ಟ, ಗ್ರಾಮಕ್ಕೆ ನಷ್ಟ ಆದಂಗೆ ಸರ್. ಇದು ಸಡನ್ ಆಗಿ ಆಗಿದೆ. ಹೇಗೆ ಸರ್ ಆಗಿತ್ತಂತ? ಸಡನ್ ಆಗಿದೆ ಸರ್, ಆಕಸ್ಮಿಕ ಬೆಂಕಿ. ಅಲ್ಲಿ ಇವರು ಸೇಫ್ಟಿ ಮೆಜರ್ಟಿ ಏನು ತೆಗೆದುಕೊಂಡಿಲ್ವಾ ಅಂತ ಏನಾದರೂ? ಸೇಫ್ಟಿ ಡಿವೈಸ್ ಇತ್ತು, ಇವತ್ತು ಪವರ್ ತೆಗೆದಿದ್ದಾರೆ. ಅದು ಆನ್ ಮಾಡೋ ಫೈರ್ ಎಕ್ಸ್ಟೆನ್ಷನ್ ಇದ್ದಾರೆ, ಸೇಫ್ಟಿ ಮಾಡಿದ್ದಾರೆ. NOC ಎಲ್ಲ ಇದೆ ಫೈರ್ದು. ಅದನ್ನು ಆನ್ ಮಾಡೋ ಸಮಯದಲ್ಲಿ ಪವರ್ ತೆಗೆದಿದ್ದಾರೆ ಸರ್ ಇದು ಬೆಸ್ಕಾಮರು. ಆಮೇಲೆ ತಿರ್ಗಿ ಮತ್ತೆ ಪವರ್ ಬಂದಿದೆ. ಆನ್ ಮಾಡೋ ಸೊತ್ತಿಗೆ ಮತ್ತೆ ಬೆಸ್ಕಾಮರ್ ಇದು ಬೆಂಕಿ ಗೊತ್ತಾಗಿದೆ ಸರ್, ಅವರು ಆಫ್ ಮಾಡಿದ್ದಾರೆ ಸರ್. ಫೈರ್ ಸೇಫ್ಟಿ ತಗೊಂಡಿದ್ರೆ, ಬಟ್ ಕರೆಂಟ್ ಇದ್ದಿಲ್ಲ. ಕರೆಂಟ್ ಇರಲಿಲ್ಲ ಸರ್, ಆ ಟೈಮಲ್ಲಿ ಕರೆಂಟ್ ಇರಲಿಲ್ಲ ಸರ್. ಇವತ್ತು ಭಾನುವಾರ ಆಗಿರೋದ್ರಿಂದ ಕರೆಂಟ್ ತೆಗೆದಿದ್ದಾರೆ ಸರ್ ಬೆಸ್ಕಾಮರು. ಅದರಿಂದ ಈ ಒಂದು ಘಟನೆ ಆಯ್ತು, ದೊಡ್ಡ ಮಟ್ಟದ ಘಟನೆ ಅಂತ ಹೇಳ್ಬೋದಾ? ಹೇಗೆ ಸರ್ ಹೇಳೋದಕ್ಕೆ ಬರಲ್ಲ ಸರ್, ಅದು ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಬಟ್ ಒಳಗಡೆ ಬಾಕ್ಸ್ ಬಿದ್ದ ಅವರು ಹುಷಾರಾಗಿ ನಮ್ಗೆ ಯಾರನ್ನ ತಿಳಿಸಿದ್ರು, ನಾವು ಯಾರನ್ನ ಬಂದು ಫೈರ್ ಇದು ಮಾಡ್ತಾ ಇದ್ದೋ. ಆ ಟೈಮಲ್ಲಿ ಕರೆಂಟ್ ಹೋಗಿದೆ ಸರ್. ಕರೆಂಟ್ ಹೋಗಿ ಹಿಂಗಾಗಿದೆ ಸರ್. ಒಳಗಡೆ ಯಾರು ಇಲ್ವಾ ಆ ಟೈಮಲ್ಲಿ? ಇದ್ರಂತೆ ಸರ್, 3-4 ಜನ ಇದ್ರು. ಆಚೆ ಓಡ್ ಬಂದಿದೆ ಸರ್ ಬೈಕೆ. ಇದಿಷ್ಟು ಗ್ರಾಮಸ್ಥರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.